ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ದಿನ ವ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಪ್ರಮುಖರಾದಂತಹ ಕೋರಿ ಯರಮಂಚ ನಾಯಕನ ಐತಿಹ್ಯದ ಮುಂದುವರೆದ ಭಾಗವನ್ನು ಈಗ ಮುಂದುವರಿಸ್ತಾ ಇದ್ದೇನೆ. ಹೋದ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ, ಕುದಾಪುರದ ಬೋರೆದೇವರ ಸನ್ನಿಧಾನದಲ್ಲಿ ಈ ಮೂರು ನಾಯಕರು ಯರಮಂಚ ನಾಯಕನ ಸತ್ಯಾಸತ್ಯತೆ ಬಗ್ಗೆ ಪರೀಕ್ಷೆ ಮಾಡಲಾಗಿ ಅವರು ವಿಫಲರಾಗಿ ಹೋಗ್ತಾರೆ. ವಿಫಲರಾಗಿ ಕಂಪಳವೆಲ್ಲ ಚೆದರಿ ಓಡಿದಾಗ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಸೇರಿರ್ತಕ್ಕಂಥ ದೇವರುಗಳಲ್ಲಿ ಒಂದು ಬಂಗಾರ ದೇವರನ್ನು ಆಂಧ್ರದ ರಾಯದುರ್ಗದಲ್ಲಿರ್ತಕ್ಕಂಥ ರಂಗಸೇಡ್ಲಿಗೆ ಹೊತ್ಕೊಂಡು ಹೋಗ್ತಾರೆ. ಹಾಗೆಯೇ ಮಾಕನಾಡ್ ಕಂಚೋಬಳು ದೇವ್ರನ್ನ ಅಲ್ಲಿಂದ ಜರ್ಮಲೆಗೆ ಹೊತ್ಕೊಂಡು ಹೋದ್ರು. ಯಾರಿಗೆ ಏನೇನು ದೇವರು ಸಿಗುತ್ತೋ ಅವೆಲ್ಲ ಅವನ್ನ ಹೊತ್ಕೊಂಡು ಹೋಗ್ಬಿಡ್ತಾರೆ. ದೊರೆ ಬಂದುಬಿಟ್ಟ, ನಮಗೆ ಮರ್ಯಾದೆ ಇಲ್ಲ ದೊರೆ ಹತ್ರ ಅಂತ ಅಂದ್ಕೊಂಡ್ರು. ಹೀಗೆ ಅವಮಾನದಾಗಿ ಮತ್ತು ತನ್ನ ಸ್ವಂತ ಮಗನನ್ನೇ ವಾಸೆ ಕೊಯ್ದು ಅಲ್ಲಿನೂ ಕೂಡ ಈತನ ನೋವು ವಿಫಲವಾಗುತ್ತೆ ಬೋರೆದೇವರ ಮುಂದೆ. ಕೊನೆಗೆ ಹೇಳ್ತಾನೆ, ನಿನ್ನ ಹೆಸರು ನನ್ನ ವಂಶಕ್ಕಿಡಲ್ಲ, ಇದೇ ನನ್ನ ಕೊನೆ ನಮಸ್ಕಾರ ಅಂತಂದು ಆತ ಉತ್ತರ ದಿಕ್ಕಿಗೆ ಹೋಗಿಬಿಡ್ತಾನೆ ಅಲ್ಲಿಂದ ದೇವಸ್ಥಾನದಿಂದ. ಆಗಿನಿಂದ ಕೂಡ ಈತನ ವಂಶಜರು ಯಾರೂ ಕೂಡ ಬೋರೆದೇವರಂತ ಹೆಸರಿಟ್ಕೊಳ್ಳಲ್ಲ. ಕುದಾಪುರದ ಬೋರೆದೇವರ ಹತ್ರ ಬಂದವರು ನಮಸ್ಕಾರ ಮಾಡಲ್ಲ. ಇಂತಹ ಒಂದು ಕಠಿಣವಾದಂತಹ ನಿರ್ಧಾರವನ್ನು ಯರಮಂಚ ನಾಯಕನ ಅನುಯಾಯಿಗಳು ಈಗಲೂ ಕೂಡ ಅದನ್ನು ಅನುಸರಿಸ್ತಾ ಬಂದೇ ಇದ್ದಾರೆ. ಹೀಗೆ ಬಹಳ ನೋವಿನಿಂದ ಒಂದು ಕಡೆ ಶಿಶು ಹತ್ಯೆ ಮಾಡಿದ್ದೀನಿ, ಒಂದು ಕಡೆ ದೇವರು ನನ್ನ ಕೈ ಬಿಟ್ಟುಬಿಟ್ಟ, ನನ್ನ ಪರೀಕ್ಷೆ ಮಾಡ್ದ, ಒಂದು ಕಡೆ ಕಂಪಳದಲ್ಲಿ ವಾಸೆ ಕೊಯ್ತಕ್ಕಂಥ ಹಕ್ಕನ್ನು ಬೇರೆಯವರು ಅದನ್ನು ನನ್ನ ಕೆಂಪು ಓತವನ್ನು ಕೊಯ್ತಕ್ಕಂಥ ಹಕ್ಕನ್ನು ಅವ್ರು ಕಸ್ಕೊಂಡ್ಬಿಟ್ಟು ಕರೆ ಓತನ್ನು ಬೋರೆದೇವರ ಮುಂದೆ ಕೊಯ್ದರು. ಇವೆಲ್ಲ ನೋವುಗಳಿಂದ ಆತ ಎಲ್ಲಿ ಹೋಗ್ತಾನೆ, ಜಂಬೂ ದೀಪಗಳ ಗಡ್ಡೆಗೆ ಹೋಗ್ತಾನೆ. ಈ ಜಂಬೂ ದೀಪಗಳ ಗಡ್ಡೆ ತೊಳಕಿನ ಹತ್ರ ಕೆರೆಹಳ್ಳಿ ಅಂತಿದೆ. ಅದರ ಮುಂದುಗಡೆ ತಿಪ್ಪಯ್ಯನಕೋಟೆ ಮತ್ತು ಸನ್ನುಲಬ್ಬ ದೇವಸ್ಥಾನ ಇದೆ. ಸನ್ನುಲಬ್ಬ ಕಾಮಗೇತಿ ವಂಶದ ಹಜ್ಜಿ ಆಕೆ, ಮೂಲ ಪುರುಷಲಾಕೆ. ಅಲ್ಲಿ ತಿಪ್ಪಯ್ಯನಕೋಟೆ ಹತ್ರ ಹೋಗ್ಬಿಟ್ಟು ಅದು ಬಹಳ ಪವಿತ್ರವಾದಂಥ ಸ್ಥಳ ನಮ್ಮ ಮ್ಯಾಸ್ ನಾಯಕರಿಗೆ. ಅದನ್ನು ಜಂಬೂ ದೀಪಗಳ ಗಡ್ಡೆ ಅಂತ ಹೇಳ್ತಾರೆ. ಅಲ್ಲಿ ನೋಮೆತ್ತಿ ತೊಳಕಿನ ಕಡೆಗೆ ಪಶ್ಚಿಮಮುಖವಾಗಿ ಆತ ಬಂದುಬಿಡ್ತಾನೆ. ಪಶ್ಚಿಮಮುಖವಾಗಿ ತೊಳಕಿನ ಭಾಗದಲ್ಲಿ ಬಂದುಬಿಟ್ಟು ಭಾಳ ನೋವು ಪಟ್ಕೊಂಡು, ಭಾಳ ಜೀವನವೇ ಜಿಗುಪ್ಸೆ, ನಾನಿಲ್ಲಿ ಇರಬಾರ್ದು, ಯಾಕೆ ನನ್ನ ಜನಗಳು ಎಂಥ ಜನ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ದೇವರು ಕೂಡ ನನ್ನ ಕೈ ಬಿಟ್ಬಿಟ್ಟ, ಶಿಶು ಹತ್ಯೆ ಮಾಡಿದ್ದೀನಿ, ನಾನು ಇನ್ನಿರಬಾರ್ದು, ಎಲ್ಲಾದರೂ ಹೋಗಿಬಿಟ್ಟು ಎಲ್ಲಾದರೂ ಸಮುದ್ರ ಸೇರಿಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಬಹಳ ದುಃಖದಿಂದ ಹೋಗ್ತಾ ಇರ್ತಾನೆ. ಬಹಳ ದುಃಖದಲ್ಲಿ ಯಾರು ಕೂಡ ಅದನ್ನು ತಡೀಲಿಕ್ಕೆ ಹೋಗಲ್ಲ. ಅದೇ ಸಂದರ್ಭದಲ್ಲಿ ಗೌರಸಮುದ್ರ ಮಾರಮ್ಮ ಒಂದು ಹಣ್ಣಿನ ಮುದುಕಿಯ ರೂಪದಲ್ಲಿ ಬಂದು ಕಾಣಿಸ್ಕೊಳ್ತಾಳೆ. ಏನಪ್ಪ, ಏನು ನಿನ್ನ ಕಷ್ಟ, ಎಲ್ಲಿಗೆ ಹೋಗ್ತಾ ಇದೆಯಾ, ಹೇಳು, ನಾನು ಸ್ವಲ್ಪ ಅದಕ್ಕೆ ಪರಿಹಾರ ಕಂಡುಹಿಡಿತೀನಿ ಅಂತ ಹೇಳ್ತಾಳೆ. ಅಮ್ಮ, ನಾನೇನು ಹೇಳೋಣ, ನನ್ನ ಪರಿಸ್ಥಿತಿ ಹಿಂಗೆ, ಸಮಾಜದಿಂದಲೂ ನಾನು ಬಹಿಷ್ಕರಿಸಿ ಬಂದಿದ್ದೀನಿ, ನಾನು ಶಿಶು ಹತ್ಯೆ ಮಾಡಿದ್ದೀನಿ, ನಾನು ಇನ್ಯಾವುದಕ್ಕೂ ಕೆಲಸಕ್ಕೆ ಬಾರ್ದನು, ನಾನು ಈ ಭೂಮಿ ಮೇಲೆ ಇರಬಾರ್ದು ತಾಯಿ, ನಾನು ಅದಕ್ಕೆ ಎಲ್ಲಾದರೂ ಹೋಗಿಬಿಡ್ತೀನಿ ಅಂತ ಆತನ ವೇದನೆಯನ್ನು ತೋಡ್ಕೊಂಡಾಗ, ಅಲ್ಲಪ್ಪ ಅಷ್ಟು ತೀರ್ಮಾನ ಮಾಡ್ಕೋಬೇಡ, ನಾನಿದ್ದೀನಿ, ನಿನಗೇನು ಬೇಕು ಅದೆಲ್ಲ ಅಧಿಕಾರವನ್ನು ಕೊಡಿಸ್ತೀನಿ. ಹಿಂದೆ ಈಗಿನ ಗೌರಸಮುದ್ರ ಮಾರಮ್ಮನ ಇರ್ತಕ್ಕಂಥ ಪ್ರದೇಶವನ್ನು ಅಯೋಜಿ ಮಠ ಅಂತ ಕರಿತಾ ಇದ್ದರು. ಆ ಅಯೋಜಿ ಮಠಕ್ಕೆ ನಿನ್ನ ಚಕ್ರವರ್ತಿಯನ್ನಾಗಿ ಮಾಡ್ತೀನಿ, ನೀನು ಅಯೋಜಿ ಮಠಕ್ಕೆ ಚಕ್ರವರ್ತಿಯಾಗಿರಬೇಕು, ಸಕಲ ಧಾರ್ಮಿಕ ಕೆಲಸಗಳನ್ನು ನೀನು ಚಕ್ರವರ್ತಿಯಾಗಿ ದೊರೆಯಾಗಿ ನನ್ನ ಸನ್ನಿಧಾನದಲ್ಲಿ ನೀನು ನಡೆಸ್ಕೊಳ್ಬೇಕು. ನನ್ನ ಜಾತ್ರೆಯಲ್ಲಿ ಕೋರಿ ಬಾವುಟ ನಿಂದು, ಬಂಗಾರ ನಿಂದು, ನಿಡಗಲ್ಲು ಮೀಸಲು ನಿಂದು, ಇವನ್ನೆಲ್ಲ ಮುಂದಿಟ್ಕೊಂಡು ಕಾಪು ಕಂಪಳವನ್ನು ನೀನು ಇಲ್ಲಿ ಚಕ್ರವರ್ತಿಯಾಗಿರಪ್ಪ,
ನಿನ್ನ ಮಗನೂ ಕೂಡ ನಾನು ಬದುಕಿಸ್ಕೊಡ್ತೀನಿ ಅಂತಂದು ಹೇಳ್ತಾಳೆ. ಆಗ ಯಾರಮ್ಮ ನೀನು ಇಷ್ಟೆಲ್ಲ ಭರವಸೆ ಕೊಟ್ಟೆ, ನಿನ್ನ ಕೈಲಿ ಈಡೇರ್ಸೋಕೆ ಆಗುತ್ತೇನಮ್ಮ ತಾಯಿ ಅಂದಾಗ ಆಕೆ ನಿಜ ರೂಪ ತೋರಿಸ್ತಾಳೆ. ನಾನಪ್ಪ ನಿನ್ನ ಅಕ್ಕ ಪೆದ್ದಕ್ಕರಾಯಮ್ಮ ಅವತಾರನೇ ನಾನು ಗೌರಸಮುದ್ರ ಮಾರಮ್ಮ. ತಮ್ಮ ನನ್ನ ಸನ್ನಿಧಾನದಲ್ಲಿರು. ಈ ಅಯೋಧ್ಯೆ ಮಠಕ್ಕೆ ಮಧ್ಯಾಹ್ನದ ಚಕ್ರವರ್ತಿ ಆ ಜಾತ್ರೆ ಮಧ್ಯಾಹ್ನಕ್ಕೆ ಹೊರಟಿದ್ದು ಬಹಳ ಅದ್ಭುತವಾಗಿ ಹೋಗ್ಬಿಡುತ್ತೆ. ಅಂಥ ಬಿರುಸಿನಿಂದ ಯರಮಂಚ ನಾಯಕನ ದೊರೆಯನ್ನು ಮುಂದಿಟ್ಕೊಂಡು, ಕೋರಿ ಬಾವುಟನ ಮುಂದಿಟ್ಕೊಂಡು ನಮ್ಮ ಸಮಸ್ತ ಕಾಪು ಕಂಪಳವು ಆ ಗೌರಸಮುದ್ರ ಮಾರಮ್ಮನ ತುಂಬಲಿಗೆ ತಗೊಂಡು ಹೋಗ್ತಕ್ಕಂಥ ಮೆರವಣಿಗೆ ಭಾಳ ಅದ್ಭುತವಾದ್ದು, ಅದನ್ನು ವರ್ಣಿಸಲಿಕ್ಕೆ ಆಗ್ತಕ್ಕಂಥದ್ದು. ಅಂತಹ ಒಂದು ಅಧಿಕಾರ ನೀನು ಕೊಡ್ತೀನಿ ಅಂದಾಗ ಆತ ತಾಯಿ ಆಶೀರ್ವಾದ ಸಿಕ್ತಲ್ಲ, ಇಲ್ಲೇ ಇರೋಣ ಅಂತ ಸಮಾನದಿಂದ ಇರ್ತಾನೆ. ಅಲ್ಲಿಗೆ ಕಂಪಳಕ್ಕೆ ಗೊತ್ತಾಗ್ಬಿಡ್ತು, ಯರಮಂಚ ನಾಯಕ ಅಂತ ಸಾಂಸ್ಕೃತಿಕ ವೀರ ಎಲ್ಲ ಸಂಘಟನೆಗಳನ್ನು ಮಾಡ್ಕೊಂಡು ಬಂದು ನಮಗೆಲ್ಲ ದೇವರು ಇಲ್ದರಿ ದೇವರುಗಳು, ಕುಲ ಇಲ್ದರಿಗೆ ಕುಲ ಕೊಟ್ಟ ಅಂಥ ಮಹಾನುಭಾವ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನಂತ ಅನೇಕ ಜನ ಅದ್ರ ಬಗ್ಗೆ ನೋವು ಪಡ್ತಾರೆ. ನಮ್ಮ ಸಮಾಜದಲ್ಲಿ ಅನೇಕರು ಹೋದ್ರೆ ಹೋಗ್ಲಿ ಬಿಡು ಅವನದೇನು ಅಂತಂದು ಈ ಮೂರು ನಾಯಕರು, ಕಟ್ಟೆಮನೆ ನಾಯಕರ ಪರವಾಗಿ ಮಾತಾಡ್ತಾರೆ. ಇಲ್ಲಿ ನಿಡಿಗಲ್ಲಿನ ಒಟ್ಟಾಳ ನಾಯಕ ಭಾಳ ಹತ್ತಿರದಿಂದ ನೋಡಿರ್ತಾರೆ ಯರಮಂಚ ನಾಯಕನ. ಮೊದಲು ಆತ ಏನೇನೋ ತೊಂದರೆ ಮಾಡಿ ಇದು ಮಾಡಿದ್ರು ಕೂಡ ಆಮೇಲೆ ಭಾಳ ಅರ್ಥ ಮಾಡ್ಕೊತಾರೆ ಯರಮಂಚ ನಾಯಕನ. ಅರ್ಥ ಮಾಡಿಕೊಂಡು, ಪ್ರಭುವೇ ನಿನಗೆಂಥ ಪರಿಸ್ಥಿತಿ ಬಂತು, ನಾನು ಏನೇನೋ ಮಾಡೋಕ್ಕೆ ಹೋದೆ, ನೀನು ನನಗೆಲ್ಲ ಒಂದು ಹುದ್ದೆ ಕೊಟ್ಟೆ, ಕಟ್ಟೆಮನೆ ಕೊಟ್ಟೆ, ಕುಲ ಕೊಟ್ಟೆ, ಇದು ನಾನು ನಿಮ್ಮ ಕುಲದ ವ್ಯತ್ಯಾಸಗಳೇನಿದಾವೋ ನಾನು ಇನ್ನು ಸರಿ ಮಾಡ್ತೀನಿ, ನನಗೊಂದು ಅವಕಾಶ ಕೊಡು ಅಂತಾನೆ. ಆಯ್ತಪ್ಪ ನೋಡಿ ಮಾಡು ಅಂತ. ಇಲ್ಲಿ ಈ ಕಡೆ ಗಡ್ಡೆಗಿದ್ರಲ್ಲ ಹಿರಳ್ಳಿಯಿಂದ ಮೇಲಕ್ಕೆ ಇವ್ರ ಹತ್ರ ಎಲ್ಲ ಬರ್ತಾರೆ. ಬಂದು ಏನರಪ್ಪ ಮತ್ತು ಹಿಂಗೆಲ್ಲ ದೊರೆ ಹೋದರೆ ಒಬ್ಬರು ಹೋಗಿ ಕೇಳಲಿಲ್ಲಲ್ಲ, ಬಾರಪ್ಪ ಅಂತ ಕರೀಲಿಲ್ಲ, ನಿಮಗೋಸ್ಕರ ನಿಮ್ಮ ಕಂಪಳಕ್ಕೋಸ್ಕರ ಇಷ್ಟೆಲ್ಲ ಸಂಘಟನೆ ಮಾಡ್ಕೊಂಡು ಬಂದು ದೊರೆನ ಹೋದರೆ ಒಬ್ಬರು ಹೋಗಿ ಕರೀಲಿಲ್ವಲ್ಲ, ಎಂಥರ ಜನ ನೀವು. ಕೆಲವರೇ ಆತ್ಮೆ ಹೋಗಿದೆ ನಾವೇನು ಮಾಡೋಣ ಅಂತ. ಅದರಲ್ಲಿ ಕೆಲವು ಯಜಮಾನ್ರು ಇಲ್ಲ, ಆಯ್ತಪ್ಪ ಸೇರಿಸು ಮಾತಾಡೋಣ ಅಂತ ಹಿರಳ್ಳಿ ಕಟ್ಟೆ ಮನೆಗೆ ಸೇರಿಸ್ತಾರೆ. ಹಿರಳ್ಳಿ ಕಟ್ಟೆ ಮನೆಯಿಂದ ಮೇಲೆ ಇದ್ದಂಥ ನಾಯಕರು, ಹಿರಳ್ಳಿ ಕಟ್ಟೆ ಮನೆಯಿಂದ ಕೆಳಗಿರ್ತಕ್ಕಂಥ ನಾಯಕರೆಲ್ಲ ಸೇರ್ಕೊಂಡು ಆ ಸಭೆಗೆ ಬಂದಿರಲ್ಲ ಯರಮಂಚ ನಾಯಕ. ಸಭೆಯಲ್ಲಿ ತೀರ್ಮಾನ ಮಾಡಬೇಕು, ನಾವೆಲ್ಲ ಮೊದಲೆಂಗಿದ್ವು ಕಂಪಳ ಹಾಗಿರಬೇಕು ಅಂತಕ್ಕಂಥ ಭಾಳ ಪ್ರಯತ್ನ ಪಡ್ತಾನೆ ಒಟ್ಟಾಳ ನಾಯಕ. ಆದರೆ ನಮ್ಮಲ್ಲಿ ಇವರು ಇದ್ರಲ್ಲ ಮೂರು ನಾಯಕರು, ಇವರು ಅದನ್ನು ಸತ್ಯಗಳನ್ನು ತಡ್ಕೊಳಕ್ಕಾಗಲಿಲ್ಲ. ಬೇಡಪ್ಪ ಹೆಂಗೆ ತೊಲಗಿದ್ದಾನೆ ಇವನು ಹೋಗಿಬಿಡಲಿ, ಬೇಡ ಬಿಡಪ್ಪ ನಾವು ಅಲ್ಲಿ ಬರೋದೇ ಬೇಡ, ಆ ತತ್ಲಾಗ ಹೋಗಿದ್ದಾನೆ ನಾವು ಇತ್ಲಾಗೆ ಇರ್ತೀವಿ ಅಂತ ತೀರ್ಮಾನ ಮಾಡಿ ಆ ಸಭೆ ವಿಫಲವಾಗುತ್ತೆ. ಆಮೇಲೆ ಯಾವಾಗ ಈತ ಅಲ್ಲಿ ಅಯೋಧ್ಯೆ ಮಠದಲ್ಲಿ ಚಕ್ರವರ್ತಿ ಆಗಿದ್ದು ಈ ಅಮ್ಮನ ಜಾತ್ರೆ ಮಾಡ್ತಾನೆ ಅಂತಂದು ಗೊತ್ತಾಯಿತು, ಆತನ ಅನುಯಾಯಿಗಳೆಲ್ಲ ಆತನಿಂದ ಹೋಗ್ಬಿಟ್ಟು ಗೌರಸಮುದ್ರ ಜಾತ್ರೆ ಮಾಡ್ಕೊಂಡು ಅಲ್ಲೇ ಇದ್ರು ಅವರು. ಇನ್ನು ಅಸೂಯೆಪಟ್ಟರು ಅದನ್ನು ಅಭಿವೃದ್ಧಿಯನ್ನು ಅಸಹಿಸ್ಕೊಳ್ತಿದ್ದಾರೆಲ್ಲ ಇಲ್ಲೇ ಉಳ್ಕೊಂಡ್ರು. ಹೀಗೆ ಹಿರೇಹಳ್ಳಿ ಒಂದು ಹದ್ಬಸ್ತ್ ಮಾಡಿಕೊಂಡ್ರು, ನಾವು ಆತನ ತಂಟಿಗೆ ಹೋಗಲ್ಲ, ಆತ ನಮ್ಮ ತಂಟಿಗೆ ಬರಬಾರ್ದು. ಹಿರೇಹಳ್ಳಿಯಿಂದ ಮೇಲಕ್ಕೆ ಇವರು ಮೂರು ಕಟ್ಟೆ ಮನೆಯವರು, ಹಿರೇಹಳ್ಳಿಯಿಂದ ಕೆಳಕ್ಕೆ ನಾವು 6 ಕಟ್ಟೆ ಮನೆಗಳು. ಯರಮಂಚ ನಾಯಕ ಯಾವುದೋ ಊಡೆಗೋಳ ಚಿತ್ರದೇವರು, ಆಮೇಲೆ ರುದ್ರಮ್ಮನಹಳ್ಳಿ ನಲ್ಜರವಯ್ಯ ದೇವರು, ಕಾಟಪ್ಪ ದೇವರು, ಸೂರಪ್ಪ ದೇವರು, ಆಮೇಲೆ ಇದರಲ್ಲಿ ಯಾವುದೋ ನಮ್ಮ ಬೇಡರೆಡ್ಡಿಹಳ್ಳಿಯಲ್ಲಿ ಅಲ್ಲಿ ಕೊತ್ತಲ ಬೊಮ್ಮ ದೇವರು, ಆಮೇಲೆ ಪೆದ್ದ ತಿರುಮಲ ದೇವರು. ಈ 6 ಕಟ್ಟೆ ಮನೆಗಳಿಗೆ ದೊರೆ ಯರಮಂಚ ನಾಯಕ ಅಂತ ತೀರ್ಮಾನ ಮಾಡಿಕೊಂಡು ಇವರು ಈ ಕಡೆ ಆದರು, ಅವರು ಆ ಕಡೆ ಆದರು. ಅಲ್ಲಿಗೆ ಆತ ಬಹಳ ಆಕೆ ಸೇವೆ ಮಾಡಿಕೊಂಡು ಭಾಳ ವಿಜೃಂಭೆಯಿಂದ ಜಾತ್ರೆಯನ್ನು ಮಾಡ್ತಾಯಿದ್ದ. ಪ್ರತಿ ವರ್ಷವೂ ಕೂಡ ಎಲ್ಲ ಮ್ಯಾಸ್ ಕಂಬಳದವರು
ಮೂರ್ನಾಲ್ಕು ಬಿಟ್ಟರೆ ಆ ಅಮ್ಮನ ಜಾತ್ರೆಗೆ ಇಲ್ಲಿ ಸಮಸ್ತನೂ ಕೂಡ ಈ ಭಾಗದ ಜನ ಹೋಗಿ ಭಾಗವಹಿಸ್ತಾರೆ ಈಗಲೂ ಕೂಡ. ಗೌರ ಸಮುದ್ರ ಮಾನಮ್ಮ ನಮ್ಮ ಕಂಬಳಕ್ಕೆ ಆದಿಶಕ್ತಿ. ಹಾಗಾಗಿ ಆಕೆ ಮಧ್ಯಾಹ್ನದ ಮಾರಮ್ಮ ಅಂತ ಕರಿತೀವಿ. ವರ್ಷಕ್ಕೊಂದ್ಸರಿ ಆ ಜಾತ್ರೆ ನೋಡೋದು ಭಾಳ ಅದ್ಭುತ. ಎಲ್ಲ ಭಾಳ ಭಕ್ತಿಯಿಂದ ಮತ್ತು ಎಲ್ಲ ಬೇಟೆಗಳನ್ನು ಹಾಕ್ಕೊಂಡು ಗಾಡಿಗಳಲ್ಲಿ ಹೋಗಿ ಅರಿಕೆ ತೀರಿಸಿ ತುಂಬಲಿಗೆ ಎಲ್ಲ ಹೋಗಿಬಿಟ್ಟು ಬರೋದೊಂದು ವಾಡಿಕೆ. ಅಲ್ಲಿ ಯರಮಂಚ ನಾಯಕನ ಮುಂದೆ ಇಟ್ಕೊಂಡು ಆಯಮ್ಮನ ಓಡಿಸ್ಕೊಂಡು ಮುಂದೆ ಮಾರ್ಗದಿಂದ ತುಂಬಲಿಗೆ ಹೋಗ್ತಕ್ಕಂಥ ದೃಶ್ಯ. ಆ ಮೆರವಣಿಗೆಯಲ್ಲಿ ಭಕ್ತರು ಹರಕೆಯಿಂದ ಏನು ಅಂದ್ಕೊಂಡಿರ್ತಾರೋ, ನೀರುಳ್ಳಿ ಬಿಸಾಕ್ತಾರೆ, ಕೋಳಿ ಬಿಸಾಕ್ತಾರೆ, ಅವನ್ನೆಲ್ಲ ಆ ಮೆರವಣಿಗೆಯಲ್ಲಿ ಆಕೆಗೆ ಬಿಸಾಕ್ತಾ ಇರ್ತಾರೆ. ಅಲ್ಲಿಂದ ತುಂಬಲಿಗೆ ಹೋದ್ಮೇಲೆ ತುಂಬಲಿನಲ್ಲಿ ಒಂದು ಇದಿದೆ, ನಮ್ಮ ಧ್ವಜ, ಇದು ದೀಪಸ್ತಂಭ ಇದು ಭಾಳ ಎತ್ತರವಾಗಿದೆ ತುಂಬಲಿನಲ್ಲಿ. ಆ ತುಂಬಲಿನಲ್ಲಿ ಆ ದೀಪಸ್ತಂಭವನ್ನು ಹಚ್ಚಿದ, ಸತ್ಯದ ಬೆಳಕನ್ನು ಮಾಡಿದ ಜಗತ್ತಿಗೆ ಯರಮಂಚ ನಾಯಕ. ಆತ ಸತ್ಯನ ಅಲ್ಲಿ ತೋರಿಸಿದ ಅಂತ. ತುಂಬಲಿನಲ್ಲಿ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹೀಗೆ ಪ್ರತಿ ಸಲವೂ ಕೂಡ ಯರಮಂಚ ನಾಯಕ ಯರಂಗಿ ಹೋಗಿದ್ರು ಕೂಡ ಅಲ್ಲಿ ಯೋಜನೆ ಮಾಡಿದ ಚಕ್ರವರ್ತಿಯಾಗಿ ಈತ ಅಲ್ಲಿದ್ದ. ಇಷ್ಟೆಲ್ಲ ಮಾಡಿದ ಮೇಲೆ ಯಾಕೆ ಈ ನರಪತಿ ರಾಜ ನಮ್ಮ 12 ಪೆಟ್ಟಿಗಳನ್ನು ಪೂಜಾರಿಗಳನ್ನು ತೆಗೆದುಕೊಂಡು ಹೋಗಿ ನರಕದ ಕಟ್ಟೆ ಹಾಕಿದ ಅಂತಂದರೆ, ಯರಮಂಚ ನಾಯಕ ಏನು ಮಾಡ್ತಿದ್ದ, ಗಗ್ರದಾಸಿ ಸ್ಲೋಗನ್ ಅವ್ರದ್ದು, ದೇವ್ರು ಇಲ್ದವ್ರಿಗೆ ದೇವ್ರು ಕೊಡ್ತೀವಿ, ಕುಲ ಇಲ್ದವ್ರಿಗೆ ಕೊಲೆ ಕೊಡ್ತೀವಿ, ಬರ್ರೆ ಅಂತ. ಅಲ್ಲೇ ನಾನೊಬ್ಬ ರಾಜ ಇದ್ದಾಗ ಇನ್ನೂ ಇವಂದೇನು ಪ್ರತಾಪನಪ್ಪ, ಇವ್ರಿಗೆ ಮಾಡ್ಬೇಕು ಸರಿಯಾಗಿ ಅಂತಲೇ ಅದನ್ನೆಲ್ಲ ವ್ರತ ಕೆಡ್ಸೋಕ್ಕೆ, ಧರ್ಮ ಕೆಡಿಸ್ಲಿಕ್ಕೆ ಆ ನರಪತಿ ರಾಜ ಆ ರೀತಿ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಆತ ಸಂಘಟನೆ ಮಾಡಿಕೊಂಡು ಇರಬೇಕಾದ್ರೆ ಇವರಿಬ್ಬರು, ಇದನಿಗೆ ಒಬ್ಬ ಅಣ್ಣ ಇರ್ತಾನೆ, ಆತ ಯರಗೊಡ್ಲಯ್ಯ ಅಂತ, ದೊಡ್ಡ ಆತ ಯರಗೊಡ್ಲಯ್ಯ, ಯರಮಂಚ ನಾಯಕ ಅಂತ. ಅವರು ಅಲ್ಲಿಂದ ಗೌರ ಸಮುದ್ರದ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಮೇಲೆ ಬುಕ್ಕಂಬೂದಿಗೆ ಬರ್ತಾರೆ. ಈ ಬುಕ್ಕಂಬೂದಿ ಗೌರ ಸಮುದ್ರ ಮತ್ತು ದೇವರಡ್ಡಹಳ್ಳಿ ಮಧ್ಯದಲ್ಲಿದೆ ಬುಕ್ಕಂಬೂದಿ. ಇಲ್ಲಿಗೆ ಬಂದು ಇಲ್ಲೊಂದು ಗುಡಿಕಟ್ಟೆ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಸುಕ್ಕಲಮಲ್ಲ ನಾಯಕ ಮತ್ತು ಹೋಬಳ ದೇವರು, ಗಾದ್ರಪಲ್ ನಾಯಕ 3 ದೇವರುಗಳೆಲ್ಲ ಅಲ್ಲಿ ಮಾಡಿ, ಅಲ್ಲಿ ಗಿಡ್ಡಮುತ್ತೆ, ನಾಗಮುತ್ತೆ, ಪಾಲ್ಮುತ್ತೆ ಇವರಿಗೆ ಅಲ್ಲಿ ಅಧಿಕಾರ ಮಾಡಿಬಿಟ್ಟು ಅಲ್ಲಿಂದ ಅದೊಂದು ಕಟ್ಟೆ ಮನೆ ಅಂತಂದು ಮಾಡಿಬಿಟ್ಟು ಬರ್ತಾರೆ. ಆ ಬುಕ್ಕಂಬೂದಿಯಲ್ಲಿ ಎರಳಾಯಕ, ದಾಸಳ್ಳಾಯಕ, ಬುಕ್ಕಳ್ಳಾಯಕ ಇವರೆಲ್ಲ ಸೇರಿಕೊಂಡು ಪೆನ್ನೋಬಳ ದೇವರನ್ನು ಮಾಡ್ತಾರೆ. ಅಲ್ಲಿ ಪೆನ್ನೋಬಳ ದೇವರು, ಪೆನ್ನೋಬಳು, ಅಹೋಬಲಂ ಪೆನ್ನೋಬಳಂ ಅಂತ. ಅಹೋಬಲ ಅಂತಂದರೆ ದೊಡ್ಡ ಪಾದ ಅಂತ ಹೇಳ್ತಾರೆ ನರಸಿಂಹಸ್ವಾಮಿದು, ಪೆನ್ನೋಬಳ ಅಂತಂದರೆ ಚಿಕ್ಕ ಪಾದ ಅಂತ ಹೇಳ್ತಾರೆ. ಇವೆರಡು ಕೂಡ ನರಸಿಂಹ ಕ್ಷೇತ್ರಗಳು ನಮಗೆ. ಹೀಗೆ ಅಲ್ಲಿ ಬುಕ್ಕಂಬೂದಿಯಲ್ಲಿ ಸ್ಥಾಪನೆ ಮಾಡಿ ಹಿಂಗೆ ಸಂಚಾರ ಮಾಡಬೇಕಾದ್ರೆ ತಿರುವನಮಡುವಿಗೆ ಹೋಗ್ತಾರೆ, ಹಂಪೆಗೆ. ಅಲ್ಲಿ ನಮಗೆ ವಿಶೇಷವಾದ್ದು, ನಮ್ಮ ಕಂಬಳ ದೇವರಿಗೆ, ಕಂಬಳಿಗಾಗಲಿ ವರ್ಷಕ್ಕೊಂದು ಸರಿ ಆ ತಿರುವನಮಡುವಿಗೆ ಹೋಗಿ ಗಂಗಾ ಸ್ನಾನ ಮಾಡಿಕೊಂಡು ಪುಣ್ಯೋಜನೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ಯಾಕಂದರೆ ಹಿಂದಿನಿಂದ ನಾವು ಅಲ್ಲಿಂದಲೇ ಬಂದಾರಲ್ಲ. ಈಗ ಯರಗೊಡ್ಲಯ್ಯ ಅವ್ರ ಅಣ್ಣ ಇವರಿಬ್ಬರು ತಿರುವನಮಡುವಿಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಏನಾಗಿರುತ್ತೆ, ಇಡೀ ಕಂಪಳಕ್ಕೆ ಒಂದು ದೇವರಿದೆ, ಅದನ್ನು ಕಂಪಳ ದೇವರು ಅಂತ ಹೇಳ್ತಾರೆ. ಪೂರ್ವದಲ್ಲಿ ಮಲ್ನಾಯಕ ಪೂಜಾರಿತನವನ್ನು ಮಲ್ನಾಯಕ ದೊರೆತನವನ್ನು ತಗೊಂಡಾಗ ಈ ಕಂಪಳ ದೇವರು ಯಾವುದಂದ್ರೆ ನರಸಿಂಹೋಬಳ ದೇವರೇ ಮೂಲ ದೇವರು ನಮಗೆ. ಆ ಅಹೋಬಲ ನರಸಿಂಹಸ್ವಾಮಿ ನಮ್ಮ ಲಕ್ಷ್ಮಿಯನ್ನು ನಮ್ಮ ಹೆಣ್ಮಗಳನ್ನು ಕೊಟ್ಟ ಮೇಲೆ ಆತ ನಮ್ಮ ಅಳಿನಾಗಿ ನಮ್ಮ ಕಂಪಳದಲ್ಲೇ ಇದ್ದ. ನಮಗೆಲ್ಲ ಮೊದಲನೇ ದೇವರೆಂದರೆ ನರಸಿಂಹಸ್ವಾಮಿ, ಅಹೋಬಲ ನರಸಿಂಹಸ್ವಾಮಿ. ಆತನನ್ನೇ ನಾವು ಕಂಪಳ ರಂಗ, ಪೆದ್ದ ತಿರುಮಲ ದೇವರು ಅಂತ.
ಅಂತ ಹೆಸರುಗಳಿಂದ ಕರಿತೀವಿ ನಾವು. ಇಡೀ ಕಂಪಳಕ್ಕೆ ಒಂದು ದೇವರದು ಗುರುಸ್ಥಾನ ಕಂಪಳ ರಂಗ. ಇವತ್ತು ಮೊಳಕಾಲ್ಮೂರು ತಾಲೂಕಿನ ಚಿಕ್ಕುಂಕ್ತಿಯಲ್ಲಿದೆ. ಈ ಕಂಪಳ ದೇವರನ್ನು ಎಲ್ಲ ನಮ್ಮ ಮ್ಯಾಸ್ ಬೆಡಗಿನ ಭಕ್ತರು ಆ ಮೀಸಲು ತಗೊಂಡೋಗಿ ಅವ್ರು ನಡ್ಕೊಳ್ಳೋದು ಒಂದು ಮುಂದೆ ಬಂದಿದ್ದಿದೆ. ಅದನ್ನು ಕಂಪಳ ದೇವರ ವಿಶೇಷವಾದ ಸಂಚಿಕೆಯಲ್ಲಿ ನಾನು ಮಾತಾಡ್ತೀನಿ. ಮೊದಲೇನು ಮಾಡ್ತಾಯಿದ್ರು, ಈ ಪಶುಪಾಲನೆ ಮಾಡ್ಕೊಂಡು ಹೋಗ್ತಾ ಜೊತೆಯಲ್ಲಿ ದೇವರನ್ನು ತಲೆ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ರು. ಆ ತಲೆ ಮೇಲೆ ಹೆಂಗಿರ್ತಿತ್ತೋ ಆ ದೇವರನ್ನು ಬಿದಿರಿನ ಪೆಟ್ಟಿಗೆಗಳನ್ನು ಮಾಡ್ತಾಯಿದ್ದು ಹಗುರವಾಗಿರಲಿ ಅಂತ. ಅದರಲ್ಲಿ ಸಾಲಿಗ್ರಾಮಗಳೇ ನಮಗೆ ದೇವರು. ಹಿಂದೆ ನೇಪಾಳದ ಗಂಡಕಿ ನದಿ ತೀರದಲ್ಲಿ ಸಾಲಿಗ್ರಾಮಗಳು ಸಿಗ್ತಾಯಿದ್ವು ಅಂತ. ನರಸಿಂಹ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ. ಆ ಸಾಲಿಗ್ರಾಮಗಳನ್ನು ನಮ್ಮ ಪೆಟ್ಟಿಗೆ ದೇವರನ್ನಂತ ನಾವು ಕರಿತೀವಿ. ಆ ದೇವರನ್ನು ಇಟ್ಕೊಂಡು ಕಂಪಳ ತಗೊಂಡು ಎಲ್ಲಿ ಹುಲ್ಲು ನೀರಿರುತ್ತೋ ಅಲ್ಲಿ ಮೇಯಿಸ್ಕೊಂಡಿದ್ರು. ಒಂದು ಸರಿ ಒಡ್ರಟ್ಟಿಗೆ ಹೋಗ್ತಾರೆ. ಅಲ್ಲಿ ದೊಡ್ಡ ಕೆರೆ ಇರುತ್ತೆ, ಬೇಕಾದಷ್ಟು ಹುಲ್ಲಿರುತ್ತೆ. ಆ ದೊಡ್ಡ ಒಡ್ರಟ್ಟಿಯಲ್ಲಿ ಒಂದು ದೇವಸ್ಥಾನ ಇರುತ್ತೆ ಅವ್ರದ್ದು, ಒಡ್ರದ್ದು. ನಮ್ಮರು ಏನು ಮಾಡ್ತಾರೆ, ಒಡ್ರ ದೇವಸ್ಥಾನ ಪಕ್ಕದಲ್ಲಿ ನಮ್ಮರೊಂದು ಕಾಂಸಿ ಗುಡಿಸ್ಲು ಹಾಕ್ಕೊಂಡು ನಮ್ಮ ದೇವ್ರನ್ನ ಇಡ್ತಾರೆ, ಕಂಪಳ ರಂಗನ್ನು. ಸರಿ, ಅಲ್ಲಿ ಪೂಜಾರಿನಲ್ಲಿ ಬಿಟ್ಟು ಇವರೆಲ್ಲ ದನ ನೋಡ್ಕೊಂಡು ಹೋಗ್ಬಿಟ್ರೆ ಯಜಮಾನ್ರು. ಬರೋದು ಎಷ್ಟೋ 3-4 ತಿಂಗಳು 6 ತಿಂಗಳಾಗೋದು. ಹಂಗಾಗಿ ಈ ದೇವರನ್ನು ಕಾದ್ಕೊಂಡಿರೋನು ಪೂಜಾರೊಬ್ಬರೇ. ಒಂದು ಸರಿ ಏನಾಗುತ್ತೆ, ಅವನಿಗೆ ಗೊತ್ತಿಲ್ಲದಿದ್ದಂಗೆ ದೇವ್ರನ್ನ ಯಾರೋ ಹೊತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ದೇವ್ರನ್ನ ಹೊತ್ಕೊಂಡು ಹೋಗ್ಬಿಟ್ಟು ಆ ದೇವರು ನರಪತಿ ರಾಜನಿಗೆ ಸಿಕ್ಕಿರುತ್ತೆ ಹಂಪೆಯಲ್ಲಿ. ಅದಕ್ಕೊಂದು ದೇವಸ್ಥಾನ ಮಾಡಿ ಆ ದೇವ್ರನ್ನಿಟ್ಟು ಅದಕ್ಕೆ ಕಾವಲುಗಾರನ ಆಗಿರ್ತಾನೆ ಕಾತ್ಕೊಂಡಿರ್ಲಿಕ್ಕೆ. ಇವರಿಬ್ಬರು ಹೋಗ್ತಾರಲ್ಲ, ಎರಗೊಡ್ಲಯ್ಯ ಎರಮಂಚನಾಕ್ಯ ತಿರುವಿನೋಡಿಗೆ ಪೂಜೆಗೆಂದು. ಅಲ್ಲಿ ಪೂಜೆ ಮಾಡಬೇಕಾದ್ರೆ ಅವ್ರ ಕೋರಿಗೆನೇ ದೇವ್ರು ಬಂದುಬಿಡುತ್ತೆ ಹೊಲ್ದು. ಹಂಗೆ ಇಟ್ಕೊಂಡ್ಬಿಡ್ತಾರೆ, ಗೊತ್ತಾಗಲ್ಲ. ಹಂಗೆ ಕೊಕ್ಕಲಲ್ಲಿ ಇಟ್ಕೊಂಡು ದೇವ್ರು ತಗೊಂಡು ಬರ್ತಾಯಿರ್ತಾರೆ. ಗುಡಿಯಾಗ ನೋಡಿದ್ರೆ ದೇವರಿಲ್ಲ. ಸೈನಿಕರು ರಾಜನಿಗೆ ಕಂಪ್ಲೇಂಟ್ ಮಾಡ್ತಾರೆ, ನೋಡ್ರಿ ಯಾರು ಹೊಸಬ್ರು ಯಾರು ಬಂದಿದ್ದಾರೆ, ಅವ್ರನ್ನ ನೀವು ಫಾಲೋ ಮಾಡಿರಿ, ನೀವು ಹಿಡೀರಿ ಅವ್ರನ್ನ ಅಂತ. ಅಲ್ಲಿ ಯಾರು ಹೊಸಬ್ರು ಇವರೇ ಕಂಬಳಿ ಇಟ್ಕೊಂಡು ಕೋರಿ ಇಟ್ಕೊಂಡು ಹೋಗ್ತಿರ್ತಾರೆ. ಇವರಿಬ್ಬರು ಪಲಾಯನ ಮಾಡ್ತಿರ್ತಾರೆ. ದೇವರು ಹೊಲ್ದು ಬಂದುಬಿಟ್ನಲ್ಲ. ಸರಿ, ಬರ್ತಾರೆ. ಅವರಿಂದ ಸೈನಿಕರು ಹಿಂಬಾಲಿಸ್ಕೊಂಡು ಬರ್ತಾರೆ, ಹಿಡಿ ಪಡಿ ಅಂತ. ಬಂದರು ತಪ್ಪಿಸ್ಕೊಂಡು ಬಂದರು. ಎಲ್ಲಿಗೆ ಬಂದರು? ಬಂಜಗೆರೆ ಹತ್ರ ಬಂದರು. ಚೊಳಿಕಿನ ಹತ್ರ ಬಂಜಗೆರೆ ಅಂತ ಊರಿದೆ. ಅಲ್ಲಿಗೆ ಬಂದಾಗ ಅಲ್ಲಿ ದೊಡ್ಡ ಮನೆ ಅಂತ ಯಜಮಾನ, ಅವ್ರ ಎಸ್ಸಿ ಮಾದಿರೋನು. ಅವನು ಬೇಸಾಯ ಮಾಡಿ ಬೇಸಾಯ ಬಿಟ್ಟು ಮಧ್ಯಾಹ್ನದ ಹೊತ್ತು ಮಕ್ಕಳ ಸುತ್ತ ಕಟ್ಕೊಂಡು ಊಟ ಮಾಡ್ತಿರ್ತಾನೆ ಒಂದೇ ತಟ್ಟೆಯಲ್ಲಿ. ಆ ಸಾಲಿನಲ್ಲಿ ಹೋಗಿ ಕುಂತ್ಕೊತಾನೆ ಅರಮಂಚನಾಯಕ. ಆ ಸಾಲಿನ ಮೇಲೆ ಕುಂತ್ಕೊಳ್ಳೋದಕ್ಕಿಂತ ಮುಂಚೆ ಈ ದೇವ್ರನ್ನ ಬಂಜಗೆರೆ ಕೆರೆಯಲ್ಲಿ ಟ್ಯೂಬ್ನಲ್ಲಿ ಇಟ್ಟು ಬಂದುಬಿಡ್ತಾರೆ. ಬಂಜಗೆರೆ ಟ್ಯೂಬ್ನಲ್ಲಿ ಬಿಸಾಕಿ ಇದು ಬಂದು ಇವ್ರ ನಡುವೆ ಸಾಲಲ್ಲಿ ಕುಂತ್ಕೊಳ್ತಾನೆ. ಇವರೆಲ್ಲ ಸೈನ್ಯ ಎಲ್ಲ ಬಂದುಬಿಡ್ತಲ್ಲ. ಬಂದಾಗ ಇಲ್ಲಿ ಬಂದ್ರೇನಪ್ಪ ಯಾರನ್ನ, ಇಲ್ಲಿ ಹೊಸಬ್ರು ಎಲ್ಲ ಇಲ್ಲಿ ಇದ್ರೇನಪ್ಪ ಯಾರನ್ನ ಅಂತ ಆ ಯಜಮಾನ ಕೇಳಿದಾಗ, ಇಲ್ಲ ಇವರೆಲ್ಲ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಹೌದಾ ಅಂತ, ಇವನ್ನೆಲ್ಲ ಸಿಗಲಿಲ್ಲ ಅಂತ ಅವ್ರು ವಾಪಸ್ ಹೋಗ್ಬಿಡ್ತಾರೆ ಆನೆಗುಂದಿ ಸೈನ್ಯ. ಆಗ ಇದು ಹೇಳ್ತಾನೆ, ನನ್ನ ಹೆಂಗೆ ನೀನು ರಕ್ಷಣೆ ಮಾಡಿದೆ, ಪ್ರಾಣ ರಕ್ಷಣೆ, ನಿನಗೆ ನಮ್ಮ ದೇವರಲ್ಲಿ ಮೊದಲೇ ಪ್ರಾಶಸ್ತ್ಯ ಕೊಡ್ತೀನಿ, ಪೂಜೆ ಕೊಡ್ತೀನಿ, ದಗಮ್ ನೀನು ಕಟ್ಟಬೇಕು, ಅದಕ್ಕೂ ಹಕ್ಕು ಕೊಡ್ತೀನಿ, ನೀನು ನನಗೆ ಉಳಿಸಿದೆಯಾ ದೊಡ್ಡ ಮನೆ ನೀನು ಅಂತ. ಅಲ್ಲಿ ಎಲ್ಲಿ ಬೇಡಡೆಯಲ್ಲಿ ಅವನದೊಂದು ಕಾರ್ಯ ಇದೆ, ಮಾವೀರಾದರೂ ಕೂಡ. ಇಂಥ ಒಂದು ಜಾತೀಯತೆ ಇಲ್ಲದೆ ಇರ್ತಕ್ಕಂಥದ್ದು ಬಸವಣ್ಣ ಮಾಡಿದ್ಮೇಲೆ, ಹಾಗೆಯೇ ಈತ ಜಾತಿಗೆ ಯಾವತ್ತೂ ಈತ ಬೆಲೆ ಕೊಡಲಿಲ್ಲ. ಸರಿ, ಅಲ್ಲಿ ಹೋಗ್ತಾರೆ. ಬಂಜಗೆರೆ ತೂಬ್ನಲ್ಲಿ ದೇವ್ರು ಬರೋಂಗಿಲ್ಲ ಹೊರಗಡೆ. ಏನೇನೋ ಪೂಜೆ ಮಾಡ್ತಾರೆ, ಕಾಯಿ ಹೊಡಿಸ್ತಾರೆ, ಜಮ್ಮನಲ್ಲ. ಅಷ್ಟೊತ್ತಿಗೆ ಗುಮ್ಮಗಡ್ಡದಿಂದ ಒಬ್ಬ ದಾಸೆ ಬರ್ತಾಯಿರ್ತಾನೆ ಆ ಕೆರೆ ಏರಿ ಮೇಲೆ. ಅವಾಗ ಎರಗೊಡ್ಲ ಇವರಿಬ್ಬರು ಮಾತಾಡ್ತಾರೆ, ಅಲ್ಲೆಲ್ಲಿ ನಮಗೆ ಇದು ಮೇಟ್ ಮಾಡಲ್ಲ,
ದಾಸೆ ಬಂದು ಶಂಕು ಜಾಗಟಿ ಹೊಡೆದಾಗ ಆತನ್ನು ಕೊಂಡಾಡಿದಾಗ ದೇವರು ಬಂದೇ ಬರುತ್ತೆ ಅಂತ ಅವನು ಬಂದಿಟ್ಟಿಗೆ ಅವನು ಹಿಡ್ಕೊಂತಾರೆ. ದಾಸಯ್ಯ ನಮ್ಮ ದೇವರು ಹೋಗಿ ಕೂಡಲ್ಲಿ ಆಯ್ತಪ್ಪ ಬರಂಗೆಲ್ಲ ಏನು ಮಾಡಿದರು ನೀನು ಹೊರಡಿಸ್ಕೊಡಪ್ಪ ಅಂತಾರೆ. ಆಯ್ತಪ್ಪ ನಾನು ಮಾಡಿಕೊಡ್ತೀನಿ, ನನಗೇನು ಕೊಡ್ತೀರಾ ಅಂತಾರೆ. ಆಯ್ತಯ್ಯ ನಮ್ಮ ದೇವರಲ್ಲಿ ನಿನಗೊಂದು ಹಕ್ಕು ಕೊಡ್ತು ಅಂತಾರೆ. ಆವಾಗ ಬಂದು ಆ ಜಾಗಟೆ ಶಂಕರಿಂದ ನಾಮಸ್ಮರಣೆ ಮಾಡಿದ ಮೇಲೆ ದೇವರು ಹೊರಗಡೆ ಬರುತ್ತೆ. ಆ ದೇವ್ರನ್ನ ತಗೊಂಡೋಗಿ ಬಂಜಗಿರಿಯಲ್ಲಿ ಒಂದು ಬಣವೆಯಲ್ಲಿ ಇಡ್ತಾರೆ. ಅದು ಲಿಂಗಾಯತರ ಇದು ಮನೆ ಹತ್ರ ಬಣವೆ. ಆ ಬಣವೆನ ಹತ್ಕೊಂಡು ಹುರಿದು ಬಿಡುತ್ತೆ ಬೆಂಕಿ ದೇವರು. ಆವಾಗ ಅದನ್ನ ತಗೊಂಡು ಬಂದು ಅವರು ಬೀಡ್ರೆಡ್ಡಿ ಹೇಳಿ ಪೆದ್ದ ತಿರುಮಲ ದೇವರು ಅಂತ ದೇವ್ರನ್ನ ಮಾಡಿಕೊಂಡ. ಅಂದರೆ ಮೂಲ ಕಂಪಳ ದೇವರು ಆತನಿಗೆ ಒಲಿದು ಅಂತು. ಯಾರಿಗೆ? ಯರಮಂಚನಾಯಕ. ಈಗಿರೋದು ಮೂಲ ಕಂಪಳ ದೇವರಲ್ಲ.